ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಕಂಗನ್ ವಾಟರ್ ಫಿಕ್ಸ್ ಮಾಡಿದ್ದಾರೆ. ಆಗಲೇ ನೀವು ಫಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ, ವಾಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಈಗೆಲ್ಲ ಅಟ್ಯಾಚ್ಮೆಂಟ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಈಗ ಅದು ಆನ್ ಆಗಿದೆ. ಇದು ಕರೆಂಟ್ ಇರಬೇಕು, ಇಲ್ಲಾಂದ್ರೆ ವರ್ಕ್ ಆಗೋದಿಲ್ಲ. ಅಲ್ಲಿ ಆನ್ ಮಾಡಿದಾಗ ಮಾತ್ರ ಇಲ್ಲಿ ನೀರು ಬರುತ್ತೆ. ಇದ್ರಲ್ಲಿ ನೀರು ಸ್ಟೋರೇಜ್ ಆಗಿರಲ್ಲ. ಬೇರೆ ಮನೆಗಳಲ್ಲೆಲ್ಲ ಹೇಗೆ ವಾಟರ್ ಸ್ಟೋರೇಜ್ ಆಗಿರುತ್ತೆ, ಆ ಥರ ಇದರಲ್ಲಿ ವಾಟರ್ ಸ್ಟೋರೇಜ್ ಆಗಿರಲ್ಲ. ನಿಮಗೆ ಯಾವಾಗ ಬೇಕೋ, ಯಾವ pH ಬೇಕೋ ಆ pHಗೆ ನಿಮ್ಮ ಬಾಡಿಗೆ ಏನೇನು ಕಾಯಿಲೆಗಳಿದೆ ಅದ್ರ ಸಂಬಂಧಪಟ್ಟಂಗೆ ನೀವು ಅವ್ರು ಹೇಳಿರ್ತಾರೆ. ಸಣ್ಣ ಮಕ್ಕಳಿಗೆ ಒಂಥರ, ದೊಡ್ಡವರಿಗೆ ಒಂಥರ, ಏಜ್ ಆದವ್ರಿಗೆ ಒಂಥರ ಎಲ್ಲ ಇರುತ್ತೆ. ಈಗ ಸರ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳೋಣ ಬನ್ನಿ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಕಾವೇರಿ ವಾಟರು ಡಿವೈಸ್ ನೀರು ಆಫ್ ಮಾಡ್ಬಿಡಪ್ಪ. ಕಾವೇರಿ ವಾಟರು ಇದಕ್ಕೆ ಹೋಗಿದ ತಕ್ಷಣ ದಿಸ್ ಈಸ್ ಕಾಲ್ ಆಕ್ಟಿವ್ ಹೈಡ್ರೋಜನ್. ನೋಡಿ, ನೊರೆ ಬಬಲ್ಸ್ ಇದೆಯಲ್ಲ, ಇದನ್ನು 20-30 ಸೆಕೆಂಡ್ ಇರುತ್ತೆ. ಇದು ಆ ನೊರೆ ಇರಬೇಕಾದ್ರೆ ಕುಡಿದಾಗ ತುಂಬ ಬೆನಿಫಿಟ್ ಇದೆ. ಇದರಲ್ಲಿ ಕರೆಂಟ್ ಇದೆ, ಸರಿನಾ? ಈ ಆಕ್ಟಿವ್ ಬಬಲ್ಸ್ ಇದೆಯಲ್ಲ, ಈ ಬಬಲ್ಸು ಇವಾಗ ಹೋಯ್ತು ಒಂದು 20-30 ಸೆಕೆಂಡ್ಗೆ. ಈ ರೀತಿ ಕುಡಿದಾಗ ಬೆನಿಫಿಟ್ ಜಾಸ್ತಿ. ಸೊ ಈಗ ಕಾವೇರಿ ವಾಟ್ರು ತೊಗೊಂಡಿದ್ದೀನಿ ಒಂದು ORP ಚೆಕ್ ಮಾಡೋಕ್ಕೆ. ORP ಅಂತಂದರೆ ಮಿನರಲ್ಸು ಇದೆಯಾ ಇಲ್ವಾ, ಅಂದರೆ ಜೀವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಇದು ORP ಡ್ರಾಪು. ಈ ಡ್ರಾಪ್ ಹಾಕಿದಾಗ ಮಿನರಲ್ಸ್ ಇದೆ, ಪಿಂಕ್ ಕಲರ್ ಬರುತ್ತೆ. ಮಿನರಲ್ಸ್ ಇಲ್ಲ ಅಂತಂದ್ರೆ ಏನು ಕಲರ್ ಬರಲ್ಲ. ಈಗ ನೀವು ತಗೊಂಡಿರೋ ನೀರು ಯಾವ ನೀರು? ಇದು ಕಾವೇರಿ ನೀರು. ಈ ನೀರನ್ನ ಆನ್ ಮಾಡಿದಾಗ ಒಂದು 9.5 ಬಂತು, ಇನ್ನೊಂದು 4.5. ಎರಡು ವಾಟರ್ ಇದೆ. ಎರಡು ವಾಟರ್ ವೇಸ್ಟ್ ಇಲ್ಲ. ಇದು ತೋರಿಸ್ತೀನಿ ಹೆಂಗೆ ಅಂತೇಳಿ. ಇದು ಕಾವೇರಿ ವಾಟರ್ಗೆ 2 ಡ್ರಾಪ್ ಹಾಕಿದೆ, ಏನು ರಿಸಲ್ಟ್ ಬಂದಿಲ್ಲ. ಇದು ಯಾವ ನೀರು ಪಿಂಕ್ ಆಗಿದ್ದು? ಇದು ಕಾವೇರಿ ವಾಟ್ರು. ಇದು ಕಂಗನ್ ವಾಟ್ರು. ಇದು ಮಿನರಲ್ಸ್ ಆಕ್ಟಿವ್ ಆಗಿದೆ, ಅಂದರೆ ಜೀವ ಇದೆ ಅಂತ ಅರ್ಥ ಆಯ್ತಲ್ಲ. ನಾವು ಹೋಟ್ಲಲ್ಲಿ ಮಸಾಲೆ ದೋಸೆ ಆರ್ಡರ್ ಮಾಡಿದಾಗ ಅರ್ಧ ಗಂಟೆ ಬಿಟ್ಟು ತಿನ್ನೋಕ್ಕಾಗಲ್ಲ, ಯಾಕಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಇದು ಆ್ಯಕ್ಟಿವ್ ಇದೆ, ಮಿನರಲ್ಸ್ ಆ್ಯಕ್ಟಿವ್ ಇದೆ, ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ಇದು ಆ್ಯಕ್ಟಿವ್ ಇಲ್ಲ, ಯಾಕೆಂದರೆ ಇದು 4.5 pH. ಇದು ಕುಡಿಯೋಕ್ಕಲ್ಲ, ಇದು ಬಂದು ಫೇಸ್ ವಾಶು. ಅದಕ್ಕೆ ಎಲ್ಲ ಕಂಗನ್ ವಾಟರ್. ಇದು 2 ಕಂಗನ್ ವಾಟ್ರು. ಇದು ಬಂದು ಕಾವೇರಿ ವಾಟರ್. ಓಕೆ, ಇದು ಬಂದು ಕಾವೇರಿ ವಾಟರು. ಕಾವೇರಿ ವಾಟ್ರನ್ನ ಕಂಗನ್ ಡಿವೈಸ್ಗೆ ಮಾಡಿದಾಗ 2 ಥರ ನೀರು ಬರುತ್ತೆ. ಒಂದು ನೀರು 9.5 ಕುಡಿಯೋದಕ್ಕೆ, ಇನ್ನೊಂದು ನೀರು 4.5. ಇದನ್ನು ಗಿಡಕ್ಕೆ ಹಾಕ್ಬೋದು, ಫೇಸ್ ವಾಶ್ ಮಾಡ್ಬೋದು, ಪಾತ್ರೆ ತೊಳಿಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೀರು ವೇಸ್ಟ್ ಆಗೋಲ್ಲ. ಸೊ ಕಂಗನ್ ವಾಟ್ರು, ಕಾವೇರಿ ವಾಟರ್ ಮಿನರಲ್ ಇಲ್ಲ. ಯಾವಾಗ ಇದು ಅಯನೈಸೇಷನ್ ಆಯಿತು, ಇನ್ನೊಂದು ಸಲ ಹೇಳ್ತೀನಿ, ಅಯನೈಸೇಷನ್. ಈ ಟೆಕ್ನಾಲಜಿ ಬಂದು ಅಯನೈಸೇಷನ್. ಯಾವಾಗ ಅಯನೈಸೇಷನ್ ಆಗುತ್ತೆ, ಗಂಗಾ ವಾಟ್ರಲ್ಲಿರೋ ಥರ ನೀರು ಆ್ಯಕ್ಟಿವ್ ಮಿನರಲ್ಸ್ ಆಗುತ್ತೆ, ಮಿನರಲೆಲ್ಲ ಆ್ಯಕ್ಟಿವ್ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಜೀವ ಇರ್ತಕ್ಕಂತಹ ನೀರಿದು. ಇದು 9.5, ಇದು ಬಂದು 4.5. ಫೇಸ್ ವಾಶು, ಗಿಡಕ್ಕೆ, ಪ್ರಾಣಿಗಳಿಗೆ, ಪಾತ್ರೆ ತೊಳಿ ಎಲ್ಲದಕ್ಕೂ ಯೂಸ್ ಮಾಡೋದು, ವೇಸ್ಟ್ ಇಲ್ಲ. ಸೊ ಕಾವೇರಿ ವಾಟರು, ಕಂಗನ್ 9.5 ವಾಟರು, ಇದು ಕಂಗನ್ 4.5 ವಾಟರ್. ಓಕೆ, ಈಗ ಕಂಗನ್ ವಾಟರ್ದು ನೀರು ತಗೊತಾ ಇದ್ದಾರೆ. 9.5 pH ಅದು ಹೇಳ್ತಾ ಇದೆ. ಇದು ಕಂಗನ್ ವಾಟರ್. ಇದು ಬಿಸ್ಲರಿ ಮಧ್ಯದ್ದು. ಒಂದು ನಿಮಿಷ. ಇದು ಕಂಗನ್ ವಾಟರ್. ಕಂಗನ್ 9.5, ಕಂಗನ್ 4.5. ಇದು RO ನಾವು ಮನೇಲಿ ಕುಡಿಯೋ ನೀರು. ಇದು ಕಾವೇರಿ ವಾಟರ್. ಇದು pH ಲಿಕ್ವಿಡ್ ಅಂತೇಳಿ ನಾವು ಚೆಕ್ ಮಾಡೋಣ. pH ಎಷ್ಟಿದೆ, ನೀರಿಗೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಇದೆ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಎಷ್ಟಿದೆ ಅಂತೇಳಿ ನಾವು ಚೆಕ್ ಮಾಡೋಣ. ಎಲ್ಲ 4 ಗ್ಲಾಸ್ಗೂ ನಾನು 2 ಡ್ರಾಪ್ ಹಾಕ್ತೀನಿ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಒಂದು ಗ್ರೀನ್ ಬಂತು, ಒಂದು ಯೆಲ್ಲೋ ಬಂತು, ಒಂದು ಬ್ಲೂ ಬಂತು, ಒಂದೊಂದು ರೆಡ್ ಬಂತು. ನೋಡಿ, ಇದು ಬಂದು ಕಾವೇರಿ ವಾಟ್ರು. ಅರೌಂಡ್ 6 pH ಇದೆ. ಇದು ಬಾಟಲ್ಡ್ ವಾಟ್ರು, ಕಾಸು ಕೊಟ್ಟು ಕುಡಿತೀವಿ. ಇದು 3 to 5 pH ಬರುತ್ತೆ, 4 to 5 pH ಬರುತ್ತೆ. ಏನು ಯೂಸ್ ಇಲ್ಲ. ಈ ನೀರನ್ನು ಇದೆರಡು ಡಿವೈಡ್ ಮಾಡಿದೆ, ಅರ್ಥ ಮಾಡ್ಕೊಳ್ಳಿ. ಈಗ ಏನಿದೆ ಕಾವೇರಿ ನೀರು, ಇದನ್ನು 9.5, 4.5 ಬಂತು. ನೋಡಿ, 4.5 ಬ್ಲೂ ಇಲ್ಲ, ಯಾಕೆ ಹೇಳಿ, ಅದು pH ಕಮ್ಮಿ ಇದೆ, ಅದಕ್ಕೋಸ್ಕರ 4.5 ಬಂದಿದೆ ಈ ಕಲರು. ಇದು 9.5. ಅದು ಕಂಗನ್ ವಾಟರ್. ಸೊ ಈ ಕಾವೇರಿ ವಾಟ್ರು ಒಂದು ವಾಟ್ರನ್ನ 2 ವಾಟ್ರಾಗಿ ಡಿವೈಡ್ ಮಾಡಿ ಕೊಡುತ್ತೆ. ಹಂಗ ನಾವು ಎಲ್ಲರೂ ಕುಡಿಬಾರ್ದು, ಎಲ್ಲ ಯೂಸ್ ಇಲ್ಲ. ಇದು 1000 ಟೈಮು 10,000 ಟೈಮ್ ಅಸಿಡಿಕ್ ಇದೆ. ಇದು 100 ಟೈಮ್ಸ್ ಅಸಿಡಿಕ್ ಇದೆ. ಇದಕ್ಕಿಂತ ಇದು ಅಸಿಡಿಕ್ ಜಾಸ್ತಿ. ಬಾಟಲ್ ವಾಟರ್ ಕಾಸು ಕೊಟ್ಟು ಕುಡಿತಾ ಇದ್ದೀವಿ. ಸೊ ಇದಕ್ಕಿಂತ ಕಾವೇರಿ ವಾಟರ್ ಚೆನ್ನಾಗಿದೆ. ಕಾವೇರಿ ವಾಟರ್ಗಿನ್ನ ಇದರಲ್ಲಿ ಜೀವ ಇರ್ತಕ್ಕಂತಹ ಕುಡಿಯೋ ನೀರು. ಇದು ಫೇಸ್ ವಾಶ್ಗೆ ಯೂಸ್ ಮಾಡೋದು. ಇದೆಲ್ಲ ಅಸಿಡಿಕ್. ಇದು ಕಲರ್ ಬಂದಿದೆ ಅಲ್ಲ, ಬ್ಲೂ ಬಂದಿದೆ. 8.5, 9.5 ನೀರು ಡಿವೈಸರ್ ಬರೋದ್ರಿಂದ. ಇದು ಕ್ಲೀನ್ ವಾಟರ್. ಇದು 6 pH ಇದೆ, ಇದು 7 pH ಇದೆ. ಇದು ಬಂದ್ಬಿಟ್ಟು ಎಲ್ಲೋ ಬಂದ್ರೆ ಬ್ಯೂಟಿ ವಾಟರ್, ಫೇಸ್ ವಾಶ್. ಇದು ನಾವು ಇದನ್ನ ಕುಡಿತಾ ಇದೀವಿ, ಅದನ್ನ ಕುಡಿತಾ ಇದ್ದೀವಿ. ಇದು ಬಂದು ಅಸಿಡಿಕ್ ಬಂದು ಇನ್ನೊಂದು ನೀರು ಬರೋಂಥದ್ದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇ ಈಗ ಕಂಗನ್ ವಾಟ್ರು
ಬ್ಲೂ ಬಂದಿದೆ. ನಮ್ದು ಕಾವೇರಿ ವಾಟರ್ ಡೈರೆಕ್ಟ್ ಆಗಿ ಹಂಗೆ ಕುಡಿಬಹುದು. ನಾವ್ ಇವಾಗ ಇಷ್ಟು ದಿವಸ ದುಡ್ಡು ಕೊಟ್ಟು ಈ ಫೇಸ್ ವಾಶ್ ಮಾಡೋ ನೀರನ್ನ ನಾವು ಕುಡಿತಾ ಇದೀವಿ. ಇದು ಫೇಸ್ ವಾಶಿಗೆ ಬರುತ್ತೆ. ಅಸಿಡಿಕ್ ವಾಟರ್ ನಾವು ಕುಡಿತಾ ಇರೋದು ಇಷ್ಟು ದಿವಸನು. ನೋಡಿದ್ರಲ್ಲ ಟೆಸ್ಟ್ ನ. ಈ ತರದ್ ನಮಗೆ ನೀರ್ ಬೇಕು ಅಂದ್ರೆ ನಾವು ನಮ್ ನೋಡ್ತಾ ಇರೋ ವ್ಯೂವರ್ಸ್ಗೆ ನಿಮ್ಮನ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ? ಇಡೀ ಇಂಡಿಯಾಗೆ ಹೆಡ್ ಆಫೀಸ್ ಬಂದು ಗರುಡಾಚಾರ್ಪಾಳ್ಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಬ್ರಿಗೇಡ್ ಮೆಟ್ರೋಪೊಲಿಸ್ ಅಂತಿದೆ, 10ನೇ ಫ್ಲೋರಲ್ಲಿ ನಮ್ಮ ಎನರ್ಜಿಕ್ ಆಫೀಸ್ ಇದೆ. ಜಪಾನ್ದು ಇಡೀ ಇಂಡಿಯಾಗೆ ಎಲ್ಲ ಕೆಲಸ ಇಲ್ಲಿಂದನೇ ಆಗೋದು. ನೀವಲ್ಲಿ ಬಂತು ಅಂತ ಹೇಳಿದ್ರೆ ನಾವು ನಿಮಗೆ ಪೂರ್ಣ ವಿಷಯನ ತಿಳಿಸ್ಕೊಡ್ತೀವಿ. ಈಗ ಬೇರೆ ಬೆಂಗಳೂರು ಬಿಟ್ಟು ಬೇರೆ ಊರಲ್ಲಿ ಇರ್ತಾರೆ, ಅವರಿಗೆ ಅವ್ರಿಗೂ ನಾವು ಝೂಮ್ ಕಾಲಲ್ಲಿ ಹೇಳ್ಬೋದು. ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಬೇರೆ ಯಾವ ರೀತಿ ಅವ್ರಿಗೆ ಬೇರೆ ದಾವಣಗೆರೆ, ದುರ್ಗ, ಶಿವಮೊಗ್ಗ ಅಲ್ಲೆಲ್ಲ ಇದೆಯಾ? ನಾವು ಅಲ್ಲೇ ಹೋಗ್ತೀವಿ, ಅಲ್ಲೇ ಹೋಗಿ ತಿಳಿಸ್ತೀವಿ. ಅಲ್ಲ ಆಫೀಸ್ ಅಲ್ಲಿ ಎಲ್ಲೂ ಇಲ್ಲ, ಬೆಂಗಳೂರಲ್ಲಿ ಅಷ್ಟೇ ಇರೋದು. ಓಕೆ, ನೀವು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಹಾಕಿದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ನ ಕಳಿಸ್ತೀವಿ ನಾವು, ನಮ್ಮ ಅಸೋಸಿಯೇಷನ್ ಅವ್ರು ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರು ಇದನ್ನ ಡಿಸ್ಟ್ರಿಬ್ಯೂಷನ್ ತಗೋಬೇಕು ಅನ್ನೋರು ನಮಗೆ ಎಲ್ಲ ತರ ಸಹಾಯ ಅವ್ರು ಮಾಡ್ತೀವಿ ನಾವು. ಓಕೆ, ನಿಮ್ ಕಂಪ್ನಿ ಕಡೆಯಿಂದ ಅದು ಡೆಮಾನ್ಸ್ಟ್ರೇಷನ್ ಬಂದವರಿಗೆ ಯಾವ್ದು ಪ್ರತಿ ದಿವಸನೂ ಇರುತ್ತಾ, ಹೇಗೆ ಏನು? ಸದ್ಯಕ್ಕೆ ಪ್ರತಿ ಶನಿವಾರ ನಾವು ಡೆಮೋ ಕೊಡ್ತಾ ಇದೀವಿ. ಫ್ರೀ ಡೆಮೋ ಇರುತ್ತೆ. ಫುಲ್ ನೀರಿನ ಬಗ್ಗೆ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಎಷ್ಟು ಜನರು ಬರ್ಬೋದು? ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಕಂಗನ್ ವಾಟರ್ನ ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.